ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕು. ಯಾಕಂದ್ರೆ ಇದು ಎಲ್ಲರ ಆರೋಗ್ಯದ ವಿಚಾರ ಮತ್ತು ಪ್ರತಿಯೊಬ್ಬರು ಮೊಟ್ಟೆ ಸೇವನೆ ಮಾಡಿದ್ರೆ ಆಲ್ಮೋಸ್ಟ್ 90% to 95% ಜನ ಮೊಟ್ಟೆ ಸೇವನೆ ಮಾಡ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಲಿ ಚರ್ಚೆಯಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಕಿರಿಸಾವಿ ಅವರಿದ್ದಾರೆ. ಕೀರ್ತಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಮತ್ತು ಪೌಲ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಅವರಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಮೊದಲಿಗೆ ನಾನು ಕೀರ್ತಿ ಅವ್ರ ಹತ್ರ ಮಾತನಾಡ್ಬಿಡ್ತೀನಿ. ಕೀರ್ತಿ, ನಾವು ಬಹಳಷ್ಟು ಡಿಬೇಟ್ಗೆ ಸೇರಿದೀವಿ, ಚರ್ಚೆ ಮಾಡಿದೀವಿ. ಹಸಿರು ಬಟಾಣಿ ವಿಚಾರಕ್ಕಿರಬಹುದು, ಇಡ್ಲಿ ವಿಚಾರಕ್ಕಿರಬಹುದು, ಇನ್ನು ಹಲವಾರು ವಿಚಾರಗಳಿಗೆ. ಇವತ್ತು ಮೊಟ್ಟೆ ವಿಚಾರಕ್ಕೆ ನಾವು ಮತ್ತೆ ಡಿಬೇಟ್ ಅಲ್ಲಿ ಕೂತ್ಕೊಂಡಿದೀವಿ. ಮೊಟ್ಟೆ ಅನ್ನುವಂಥದ್ದು ಸಹಜವಾಗಿ ಆರೋಗ್ಯಕರ ಅಂತ ಹೇಳ್ತಾರೆ. ದಿನಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಮೊಟ್ಟೆ ಆದ್ರೂ ಸೇವನೆ ಮಾಡಬೇಕು, ವಯಸ್ಸಾದವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ರಿಗೂ ಅಂತ ಹೇಳಿ. ಸೊ ಹೀಗಿರುವಾಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ಸುದ್ದಿ ಇದೆಯಲ್ಲ, ದಿಸ್ ಇಸ್ ರಿಯಲಿ ಶಾಕಿಂಗ್. ಏನ್ ತಿನ್ಬೇಕಪ್ಪ? ಯಾಕೆಂದ್ರೆ ಬಹಳಷ್ಟು ಜನ ಬ್ಯಾಚುಲರ್ಸ್ ಎಗ್ ರೈಸ್ ಮಾಡ್ಕೊಂಡು ತಿಂತಾರೆ. ಯಾಕೆಂದ್ರೆ ತುಂಬಾ ಸುಲಭ ಅದು, ಹೊರಗಡೆ ಮತ್ತು ಕಡಿಮೆ ಬೆಲೆಯಲ್ಲಿ ಆಗುವಂತ ಒಂದು ಆಹಾರ ಪದಾರ್ಥ ಅಂತ ಹೇಳ್ಬೋದು. ಎಷ್ಟು ಜನ ಅದ್ರ ಮೇಲೆ ಡಿಪೆಂಡ್ ಆಗಿರೋರು ಇರ್ತಾರೆ. ಈಗಂತೂ ಎಗ್ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಫುಡ್ ಬಂದಿದೆ. ಎಗ್ ಬೋಂಡಾ, ಅದು ಇದು ಎಲ್ಲ ಬಂದಿದೆ. ಟೋಟಲಿ ಎಗ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್ ಅಂತಾನೆ ಹೇಳ್ಬೋದು. ಸೊ ಹೀಗಿರುವಾಗ ಇವಾಗ ಮೊಟ್ಟೆ ತಿನ್ಬೇಕಾ ಬೇಡವಾ ನಾವು? ಮೊಟ್ಟೆ ಕ್ಯಾನ್ಸರ್ ಕಾರಕ ಅಲ್ಲ. ಯಾವುದೋ ಒಂದು ಮೊಟ್ಟೆನಲ್ಲಿ ಯಾರೋ ಒಂದು ಸ್ಯಾಂಪಲ್ ತೆಗೆದು ಅದನ್ನು ಲ್ಯಾಬಿಗೆ ಕೊಟ್ಟು ಆ ಲ್ಯಾಬಲ್ಲಿ ಆ ಮೊಟ್ಟೆನಲ್ಲಿ ಆ ಅಂಶ ಕಂಡು ಬಂದಿದೆ ಅಂತ ಬಂದಿದೆ ಅಷ್ಟೇ. ಇಟ್ ಇಸ್ ಅ ನ್ಯೂಸ್ ಅಷ್ಟೇ. ಬಟ್ ಅದು ಎಷ್ಟು ಮಟ್ಟಿಗೆ ಅದನ್ನು ನಾವು ಪರಿಗಣಿಸ್ತೀವಿ, ಎಷ್ಟು ಮಟ್ಟಿಗೆ ಬಯಾಲಜಿಕಲ್ ಟೆಸ್ಟ್ ನಡೆದಿದೆ, ಅದರಲ್ಲಿ ಏನೇನು ಕಂಡು ಬಂದಿದೆ ಅನ್ನೋದು ಯಾರಿಗೂ ಇನ್ನೂ ರಿಪೋರ್ಟ್ ಕೈಗೆ ಬಂದಿಲ್ಲ. ಅಷ್ಟೇ ಅಲ್ಲ, ಇದು ಇಮಿಡಿಯೇಟ್ ಆಗಿ ಪ್ಯಾನಿಕ್ ಆಗುವಂಥ ಕಂಡೀಷನ್ ಅಲ್ಲ. ಯಾಕೆಂದರೆ ಮೊಟ್ಟೆ ಒಂದು ಕಂಪ್ಲೀಟ್ ಆಹಾರ, ಒಂದು ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ. ಅದರಲ್ಲಿ ವೈಟಮಿನ್ ಸಿ ಬಿಟ್ಟರೆ ಆಲ್ಮೋಸ್ಟ್ ಆಲ್ ಮೈಕ್ರೋನ್ಯೂಟ್ರಿಯನ್ಸು, ಮ್ಯಾಕ್ರೋನ್ಯೂಟ್ರಿಯನ್ಸು, ಆಲ್ಮೋಸ್ಟ್ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಸು, ಎಲ್ಲ ಅಂಶಗಳೂ ಒಂದು ಸಣ್ಣ ಒಂದು ಮೊಟ್ಟೆ ಹಿಡಿದಿಟ್ಕೊಂಡಿರುತ್ತೆ. ಆ ಮೊಟ್ಟೆ ನಮ್ಮ ದಿನನಿತ್ಯದ ಪ್ರತಿ ಒಂದು ಏಜ್ ಗ್ರೂಪ್ ಅವ್ರಿಗೂ ಕೂಡ ನಾವು ತಗೊಳ್ಳಿ ಅಂತಲೇ, ತಿನ್ನಿ ಅಂತಲೇ ಹೇಳ್ತೀವಿ ಆಹಾರ ತಜ್ಞರಾಗಿ. ಯಾಕೆಂದರೆ ದೇಹಕ್ಕೆ ನಾವು ಎಷ್ಟೇ ಪ್ರಮಾಣದಲ್ಲಿ ಪ್ಲಾಂಟ್ ಸೋರ್ಸಸ್ ಅಂದರೆ ಕಾಳು, ಮೊಳಕೆ ಕಾಳು, ತರಕಾರಿ, ಪಲ್ಯ, ಪನ್ನೀರು, ಹಾಲು, ಮಜ್ಜಿಗೆ, ಮೊಸರು ಎಲ್ಲ ಕೊಟ್ಟರು ಒಂದು ಮೊಟ್ಟೆ ತಗೊಂಡ್ರೆ ಅಲ್ಲಿ ಕಂಪ್ಲೀಟ್ ಪ್ರೋಟೀನ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಒಂದು ಕ್ರಮ ಇದೆ. ಸೊ ಅಷ್ಟೇ ಅಲ್ಲ, ಹೆಚ್ಚು ಹೆಚ್ಚು ತಿನ್ನೋರಿಗೆ ನಾವು ಪ್ಲಾಂಟ್ ಬೇಸ್ಡೇ ತಿನ್ನಿ ಅಂತ ಹೇಳ್ತೀವಿ. ತಿನ್ನೋದಕ್ಕೆ ಕಮ್ಮಿ ತಿನ್ನೋ ಅಂಥ ಜನರುಗಳಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದು 4 ರಿಂದ 5 ಮೊಟ್ಟೆ ತಿಂದರೆ ಅವ್ರದ್ದು ಬ್ಯಾಲೆನ್ಸ್ ಆಗುತ್ತೆ, ಪ್ರೋಟೀನ್ ಮಸಲ್ ಬಿಲ್ಡಿಂಗ್ಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಮೊಟ್ಟೆನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ. ಇಂಥ ಅಂಶಗಳನ್ನ ಹೊಂದಿರೋ ಅಂಥ ಈ ಒಂದು ಆಹಾರನ ಕ್ಯಾನ್ಸರ್ ಕಾರಕ ಅಂತ ಇಮಿಡಿಯೇಟಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದು ತುಂಬ ತಪ್ಪು. ಅದು ಬಯಾಲಜಿಕಲ್ ರಿಪೋರ್ಟಿಗೆಲ್ಲ ಸ್ಯಾಂಪಲ್ ಕಲೆಕ್ಟ್ ಆಗಿದೆ, ಅಲ್ಲಿಂದ ಬರೋವಂಥ ವರದಿ ಮೇಲೆ ನಾವು ಅದು ಕ್ಯಾನ್ಸರ್ ಕಾರಕನ ಇಲ್ವಾ, ಅದರಲ್ಲಿ ನಿಜವಾಗ್ಲೂ AOZ ಅನ್ನೋ ಒಂದು ಮೆಟಬೊಲೈಟ್ ಕಂಟೆಂಟ್ ಇದೆಯಾ, ಅದು ನೈಟ್ರೋಫ್ಯೂರಾನ್ಸ್ ಅಂತ ಒಂದು ಆಂಟಿಬಯೋಟಿಕ್ ಇದೆ. ಆ ಆಂಟಿಬಯೋಟಿಕ್ದು ಒಂದು ಅಂಶ ಅದು ಮೆಟಬೊಲೈಟ್ AOZ ಅನ್ನೋದು. ಸೊ ಈ AOZ ಏನಾಗುತ್ತೆ ಅಂದರೆ, ನಮ್ಮ ದೇಹಕ್ಕೆ ಅದು ಹೆಚ್ಚಾಗಿ ಹೋಗ್ತಾ ಇದ್ರೆ ಖಂಡಿತವಾಗೂ ಅದು ಕಾರ್ಸಿನೋಜೆನಿಕ್ ಆಗುತ್ತೆ. ಅಷ್ಟೇ ಅಲ್ಲ, ಅದು ನಮ್ಮ ಮೈಟೋಕಾಂಡ್ರಿಯಾ ಆ್ಯಂಡ್ DNA ಸ್ಟ್ರಕ್ಚರ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಬಟ್ ಆದರೆ ಈ ನೈಟ್ರೋಫ್ಯೂರಾನ್ ಕೊಡೋದು ಹ್ಯೂಮನ್ ಟ್ರಯಲ್ಸ್ ಯಾವುದೂ ಆಗಿಲ್ಲ, ಒನ್ಲಿ ಆನ್ ಅನಿಮಲ್ ಟ್ರಯಲ್ಸ್ ಆಗಿದೆ. ಅನಿಮಲ್ ಟ್ರಯಲ್ಸ್ನಲ್ಲಿ ಇಂಥ ತೊಂದರೆಗಳಿಗೆ ಅನಿಮಲ್ಸ್ ಒಳಗಾಗಿದ್ದಾವೆ. ಈ ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಹೆಚ್ಚಾಗಿ ಕೋಳಿಗೆ ಏನಾದರೂ ಕಾಯಿಲೆ ಬಂತು ಅಂದರೆ ನೈಟ್ರೋಫ್ಯೂರಾನ್ಸೇ ಕೊಡೋದು ಆ್ಯಂಟಿಬಯೋಟಿಕ್. ಪಾಪ ಅದಕ್ಕೆ ಔಷಧಿ ಮುಖಾಂತರವಾಗಿ ಇದನ್ನು ಕೊಟ್ಟಾಗ ಅದ್ರದ್ದು ಕಾಯಿಲೆ ತಣ್ಣಗಾಗುತ್ತೆ. ಅದೇ ರೀತಿ ಮೊಟ್ಟೆನಲ್ಲಿ ಆ ಅಂಶ ಇದೆ ಅನ್ನೋದು ತಪ್ಪು. ಆ್ಯಂಡ್ ನಮ್ಮ FSSAI ಮಾನ್ಯತೆ ಪ್ರಕಾರ 0.756 1% ಅದು ಮೊಟ್ಟೆನಲ್ಲಿ ಕಂಡು ಬಂದರೆ ತೊಂದರೆ ಇಲ್ಲ ಅಂತ ಇದೆ. ಬಟ್ ಹೆಚ್ಚು ಪ್ರಮಾಣದಲ್ಲಿ ಅದು ನಮ್ಮ ದೇಹಕ್ಕೆ ಸೇರಿದಾಗ ಆ ತೊಂದರೆಗಳಾಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಓಕೆ, ನಾಗರಾಜ್ ಅವ್ರ ಹತ್ರ ಮಾತನಾಡ್ಬಿಡ್ತೀನಿ. ನಾಗರಾಜ್ ಅವರೇ, ಫಸ್ಟ್ ಆಫ್ ಆಲ್ ನೀವು ಕೇಳಿರಬಹುದು, ಬಹಳ ತಿಂಗಳುಗಳ ವರ್ಷಗಳ ಹಿಂದೆ ಕೋಳಿ ತಿನ್ನೋದೇ ತಪ್ಪು, ಕೋಳಿಗೆ ಏನೇನೋ ಇಂಜೆಕ್ಟ್ ಮಾಡ್ತಾರೆ. ದಟ್ ಇಸ್ ಟ್ರೂ ಆಲ್ಸೋ ಫಾರ್ ಸಮ್ ಎಕ್ಸ್ಟೆಂಟ್. ಈಗ ಕೆಲವೆಲ್ಲ ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಕೋಳಿಗೆ ಇಂಜೆಕ್ಟ್ ಮಾಡ್ತಾರೆ, ಅದು ಬೇಗ ಬೆಳಿಬೇಕು ಅಂತನೋ ಅಥವಾ ಏನೋ ಸಾಫ್ಟ್ನೆಸ್ ಬರಬೇಕು ಅಂತನೋ ಅಂತೆಲ್ಲ. ಸೊ ಹೀಗಿರುವಾಗ ಅದರ ಮೊಟ್ಟೆಯನ್ನು ನಾವು ಸೇವನೆ ಮಾಡ್ತೀವಿ, ಅದು ಎಷ್ಟು ಸೇಫು? ಯಾಕೆಂದರೆ ಇದ್ರ ಬಗ್ಗೆ ನಮಗೂ ಸಾಕಷ್ಟು ಜ್ಞಾನ ಇರೋದಿಲ್ಲ. ಓಕೆ, ನಾವು ಅದು ಹೆಲ್ದಿಗೆ ಒಳ್ಳೇದು ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನೀವೇನು ಹೇಳ್ತೀರಿ? ಮೇಡಮ್, ಈಗಾಗಲೇ ಮೇಡಮ್ ಹೇಳಿದ್ದಾರೆ,
ಇದಕ್ಕೆ ಯಾವುದೇ ರೀತಿಯ ಇಂಜೆಕ್ಷನ್ನು ನಮ್ಮ ದೇಹಕ್ಕೆ ಹಾನಿಕಾರಕವಾಗುವಂಥ ಇಂಜೆಕ್ಷನ್ ಯಾವುದೂ ನಮ್ಮ ಕೋಳಿಗೆ ಕೊಡ್ತಾ ಇಲ್ಲ. ಇವನ್ ಮೊನ್ನೆ ನಮ್ಮ ಸರ್ಕಾರನೂ ಸ್ಪಷ್ಟಪಡಿಸಿದೆ, ಯಾವುದೇ ಹಾರ್ಮೋನ್ಸ್ ಇಂಜೆಕ್ಷನ್ನು ಕೊಡ್ತಾ ಇಲ್ಲ ಅನ್ನೋದೊಂದು ಗೊತ್ತಿದೆ. ಇವತ್ತು ಕೋಳಿ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಅಂದರೆ ಅದಕ್ಕೆ ಕೊಡುವಂಥ ಫುಡ್ ಮೇಲೆ. ಇವತ್ತು ಅದಕ್ಕೆ ಒಳ್ಳೆ ಫುಡ್ ಕೊಡ್ತಾ ಇದೆ, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುವಂಥ ಫುಡ್, ಏನು ಸೋಯಾಬೀನು, ಮೆಕ್ಕೆಜೋಳ ಈ ಥರ ಕೊಡೋದ್ರಿಂದ ಅದು ಫಾಸ್ಟಾಗಿ ಬೆಳೀತಾ ಇದೆ. ಇನ್ನು ಮೊಟ್ಟೆ ವಿಚಾರಕ್ಕೆ ಬಂದರೆ, ಮೊಟ್ಟೆಯಲ್ಲಿ ಅತಿ ಹೆಚ್ಚು ಪ್ರೋಟೀನ್ಸ್ ಇರುವಂಥ ಮೊಟ್ಟೆ ಇದು. ಇದ್ರ ಬಗ್ಗೆ ಒಂದು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇರೋದನ್ನು ನಾವು ಖಂಡಿಸ್ತೇವೆ. ಮತ್ತು ಮೊಟ್ಟೆ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಮೊಟ್ಟೆನ ಎಲ್ಲರೂ ಸೇವಿಸ್ತಾ ಇದ್ದಾರೆ. ಆ ರೀತಿ ಮೊಟ್ಟೆನಲ್ಲಿ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ನಾವು ಯಾರು ಸರ್ಕಾರನೇ ಆಗಲಿ ಕೈ ಕೊಟ್ಕೊಂಡು ಕೂತ್ಕೊಳ್ತಾ ಇರಲಿಲ್ಲ. ಈಗಾಗಲೇ ಅನೇಕ ಸರ್ಕಾರಿ ಸಂಸ್ಥೆಗಳಿದೆ, FSSAI ಇರ್ಬೋದು, ಆಹಾರ ಇಲಾಖೆ ಇರ್ಬೋದು, ಇವರೆಲ್ಲ ಟೆಸ್ಟ್ ಮಾಡಿ ಅದು ಕೊಟ್ಟಿದ್ರೆ ಅದು ಓಕೆ ಅನ್ಬೋದಿತ್ತು. ಇದು ಈ ನ್ಯೂಸನ್ನು ಕೊಟ್ಟಿರೋದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಲು ಅವ್ರು ಕೊಟ್ಟಿರೋದು ನಾರ್ತಲ್ಲಿ ಅಂತ ಕಂಡು ಬಂದಿದೆ. ಹಾಗಾಗಿ ತನಿಖೆ ಮಾಡಲಿ, ಆ ಮೊಟ್ಟೆನಲ್ಲಿ ಏನಾದರೂ ಆ ಥರ ಹಾನಿಕಾರಕ ಅಂಶ ಇದ್ದರೆ ಅದ್ರ ಬಗ್ಗೆ ಅಲ್ಲಿ ಆ ಸಂಬಂಧಪಟ್ಟ ಕೋಳಿ ಫಾರ್ಮಲ್ಲಿ ಮಾತ್ರ ಬಂದಿರುತ್ತೆ. ಇಡೀ ಹಂಗಂತ ಹೇಳ್ಬಿಟ್ಟು ಇವತ್ತು ಲಕ್ಷಾಂತರ ಕೋಟ್ಯಾಂತರ ಮೊಟ್ಟೆ ಪ್ರತಿದಿನ ನಮ್ಮ ಭಾರತದಲ್ಲಿ ಬರ್ತಾ ಇದೆ. ಇನ್ನೊಂದು ನಾಗರಾಜ್ ಅವರೇ, ಈಗ ಎಷ್ಟೊಂದು ಬ್ರ್ಯಾಂಡ್ಗಳು ಬಂದ್ಬಿಟ್ಟಿದೆ, ಟೂ ಮೆನಿ ಬ್ರ್ಯಾಂಡ್ಸ್ ಮೊಟ್ಟೆಯಲ್ಲಿ. ಇವಾಗ ನಾನು ಆಗಲೇ ಹೇಳ್ದಂಗೆ ಮೊದಲೆಲ್ಲ ಅಂಗಡಿಗಳಲ್ಲಿ ಕ್ರೇಟಲ್ಲಿ ಇಟ್ಟರೋರು ಒಂದು ನಾರ್ಮಲ್ ಕವರ್ ಕಟ್ಬಿಟ್ಟು ಕೊಡೋರು ಮೊಟ್ಟೆ ಬೇಕು ಅಂತ. ಈಗ ಹೇಗಾಗಿದೆ, ಅದು ಪ್ಯಾಕಿಂಗಿಂದ ಎಲ್ಲ ತುಂಬಾ ಚೇಂಜಸ್ ಆಗೋಗಿದೆ. ದಟ್ ಈಸ್ ಒನ್ ಆಫ್ ದ ಕೈಂಡ್ ಆಫ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ರೂ ಇರ್ಬೋದು, ದ ನೀಟ್ ಪ್ಯಾಕಿಂಗು ಅದೆಲ್ಲನೂ, ಐ ಕ್ಯಾಚಿ ಪ್ಯಾಕಿಂಗ್ಸ್ ಎಲ್ಲನೂ. ಸೊ ಎಷ್ಟೊಂದು ಬ್ರ್ಯಾಂಡ್ ಇರೋದ್ರಿಂದ ಸೊ ಅವೆಲ್ಲವೂ ನಿಮ್ಮ ಪೌಲ್ಟ್ರಿ ಅಸೋಸಿಯೇಷನ್ ಅಡಿಯಲ್ಲಿ ರಿಜಿಸ್ಟರ್ ಆಗಿರುತ್ತಾ? FSSAI ನಿಜವಾಗ್ಲೂ FSSAI ಇಂದ ಅದೆಲ್ಲನೂ ರಿಜಿಸ್ಟರ್ಡಾ? ಅದರಿಂದ ಲೈಸೆನ್ಸ್ ತೊಗೊಂಡಿದ್ದವರೇ ಸೇಲ್ ಮಾಡ್ತಿದ್ದಾರಾ? ಏನು ಎತ್ತಾ? ಪರ್ಟಿಕ್ಯುಲರ್ಲಿ ದಿಸ್ ಎಗಾಸ್ ಕಂಪನಿನೇ ಇರಬಹುದು. ಈ ರೀತಿ ಸಾಕಷ್ಟು ಕಂಪನಿ ಇರೋದ್ರಿಂದ ಯಾವ ಕಂಪನಿಯ ಮೊಟ್ಟೆಯನ್ನು ಬಳಸ್ಬೇಕು? ಎಲ್ಲವೂ ಒಳ್ಳೆನೇ ನೀವು ಹೇಳ್ದಂಗಿರ್ಬೋದು. ಬಟ್ ಕೆಲವು ಕಲರಲ್ಲಿ ಚೇಂಜ್, ನೀವು ವಿಜುವಲ್ಸಲ್ಲಿ ನೋಡ್ತಾ ಇದ್ರೆ ಕೆಲವು ಬ್ರೌನ್ ಕಲರ್ ಇದೆ, ಶೆಲ್ ಬಂದು ಬ್ರೌನ್ ಕಲರ್ ಇದೆ, ಕೆಲವು ವೈಟ್ ಕಲರ್ ಇಸ್ ಅ ನಾರ್ಮಲ್. ಆ ಬ್ರೌನ್ ಕಲರ್ ಶೆಲ್ ಇರೋದು ಅದು ಯಾವ ಥರ ಕೋಳಿದು? ಅದರಿಂದ ಏನಾದರೂ ಅಂದರೆ ಅದು ಏನಾದರೂ ಸ್ಪೆಷಲೈಸೇಷನ್ ಏನಾದ್ರು ಇದೆಯಾ? ಅದು ಸ್ಪೆಸಿಫಿಕ್ ಆಗಿ ತಿಂದರೆ ಒಳ್ಳೇದಾ? ಏನು ಹೇಗೆ ಇದೆಲ್ಲ? ಈಗ ಒಂದು BV300 ಅಂತ ಒಂದು ಬ್ರೀಡ್ ಇದೆ. ಅದರಲ್ಲಿ ನಮಗೆ ಅದು ಆ ಮೊಟ್ಟೆ ಬಂದು ಬ್ರೌನ್ ಮೊಟ್ಟೆ ಬರುತ್ತೆ. ಕೋಳಿ ಸಹ ತಾವು ನೋಡಿರ್ಬೋದು, ಬ್ರೌನ್ ಕೋಳಿನೇ ಬರುತ್ತೆ ಅದು. ಓಕೆ, ಇಲ್ಲ ನಾನು ನೋಡಿಲ್ಲ ಅದ್ರ ಬಗ್ಗೆ. ಅದು ಮೊಟ್ಟೆ ಬಂದು ಈ ಮೊಟ್ಟೆ ನಾನು ಹೇಳ್ತಾ ಹೌದು, ಅದು ಬ್ರೌನ್ ಮೊಟ್ಟೆ ಏನಿರುತ್ತೆ, ಬಟ್ ಸೆಲ್ ಮಾತ್ರ ಬ್ರೌನ್ ಇರುತ್ತೆ. ಒಳಗಡೆ ನೀವು ನೋಡಿದ್ರೆ ಎಲ್ಲ ವೈಟೇ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಏನು ಬೇರೆ ಡಿಫ್ರೆನ್ಸ್ ಇಲ್ಲ. ಇನ್ನು ತಾವು ಹೇಳ್ದಾಗೆ ಈಗ ಅತಿ ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ತಾರೆ, ಒಂದು ವರ್ಣರಂಜಿತ ಪೋಸ್ಟರ್ಸ್ ಅದು ಹಾಕಿ ಜನರನ್ನ ಅಟ್ರಾಕ್ಷನ್ ಮಾಡಲಿಕ್ಕೆ ಅಂದ್ಬಿಟ್ಟು ನಮ್ಮದು ಆ ಥರ ಮೊಟ್ಟೆ, ನಮ್ಮದು ಈ ಥರ ಮೊಟ್ಟೆ, ಪ್ರೋಟೀನ್ ಮೊಟ್ಟೆ ಅಥವಾ ಆಂಟಿಬಯೋಟಿಕ್ ಇಲ್ದಿರೋ ಮೊಟ್ಟೆ, ಏನೇನೋ ಈ ಥರ ಒಂದು ಜಾಹೀರಾತನ್ನು ಕೊಟ್ಕೊಂಡು ಮಾಡ್ತಾರೆ. ಅದೆಲ್ಲ ಒಂದು ಅವರ ಮಾರುಕಟ್ಟೆ ಒಂದು ಗಿಮಿಕ್ ಅಂತ ಹೇಳ್ಬೋದು. ಮೊಟ್ಟೆ ಬಂದು ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ. ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ. ಇನ್ನೊಂದು, ಈಗ ಒಳಗಡೆ ಕಲರ್ ಯೂಶಲಿ ನಾವು ನೋಡಿದಂಗೆ ಲೈಟ್ ಯೆಲ್ಲೋ ಕಲರ್ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಟಿಕ್ಕರ್ ಬ್ರೇಕಿಂಗ್ ಕೆಳಗಡೆ ಲೈಟ್ ಕಲರ್ ಯೆಲ್ಲೋ ಏನಿದೆ, ಆ ಯೆಲ್ಲೋ ಕಲರ್ ಯೂಶಲಿ ಒಳಗಡೆ ಇರುತ್ತೆ. ಸಮ್ಟೈಮ್ಸ್ ನಾನು ರೀಸೆಂಟಾಗಿ ನೋಡಿ ಕೆಲವು ಆರೆಂಜಿಶ್ ಇರುತ್ತೆ. ಸೊ ಅದೇನದು? ಅದು ಇತ್ತೀಚೆಗೆ ಈ ಮೊಟ್ಟೆಗೇನು ಈ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಕಾಂಪಿಟೇಷನ್ ಬಂದಾಗ ನಮ್ಮ ಮೊಟ್ಟೆ ಹೀಗಿರುತ್ತೆ, ಒಳಗಡೆ ಆರೆಂಜ್ ಇರುತ್ತೆ ಇದು ಅನ್ನೋ. ಸೊ ಅದು ಆರೆಂಜ್ ಬರೋದಕ್ಕೆ ಕೋಳಿಗಳಿಗೆ ಯಾವ ತರ ಫೀಡಲ್ಲಿ ಸ್ವಲ್ಪ ಸಪ್ಲಿಮೆಂಟ್ರಿ ಅನ್ನೋದು ಸ್ವಲ್ಪ ಕೊಡ್ತಾರೆ. ಆ ಕೊಟ್ಟಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹೌ ಸೇಫ್ ಇಟ್ ಇಸ್? ಸಪ್ಲಿಮೆಂಟ್ರಿ ಕೊಟ್ಟಿರುವಂತ ಕೋಳಿಯ ಅದು FSSAI ಅನುಮೋದನೆ ಮಾಡಿರುವಂಥದ್ದೇ, ಬಟ್ ಅದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಅದು ಕಲರ್ ಚೇಂಜ್ ಆಗುತ್ತೆ. ಅದರಿಂದ ಆರೋಗ್ಯಕ್ಕೆ ಏನಾದರೂ ಹಾನಿ? ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ಬಟ್ ಕಲರ್ ಬರುತ್ತೆ. ಸೊ ಈಗ ಕೆಲವು ಫೇಕ್ ಕಂಪ್ನಿಗಳು ಅದನ್ನ ಹೇಗೆ ಕಂಡುಹಿಡಿಯೋದು? ಇವಾಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ಸೇ ಎಗಾಸ್ ಫೇಕ್ ಕಂಪ್ನಿ, ಮತ್ತೊಂದು ನಾನು ಹೇಳಲ್ಲ, ಬಟ್ ಎಗಾಸ್ ಕಂಪ್ನಿ ಮೊಟ್ಟೆ ಕೂಡ ಸ್ಯಾಂಪಲ್ ಪಡ್ಕೊಂಡಿದ್ದಾರೆ. ಈ ಕಂಪ್ನಿಯಿಂದ ಏನಾದರೂ ಅಚಾತುರ್ಯ ಆಗಿದೆಯಾ ಏನು ಅನ್ನೋದು ಇನ್ನೊಂದು ವಾರದಲ್ಲಿ ರಿಪೋರ್ಟ್ಸ್ ಬರುತ್ತೆ. ಸೊ ಹೌ ಟು ಫೈಂಡ್ ಔಟ್ ಇಟ್? ಯಾವ ಥರ ಕೇರ್ ತಗೊಳ್ತಿದ್ದೀರಾ ನಿಮ್ಮ ಪೌಲ್ಟ್ರಿ ಅಸೋಸಿಯೇಷನಿಂದ ಇಂಥ ಪರಿಸ್ಥಿತಿಯಲ್ಲಿ? ಇಲ್ಲ, ನಾವು ಈ ಮೊಟ್ಟೆ ಕಂಪನಿಯವ್ರು ಏನು ಮಾಡ್ತಾರೆ, ಅವರೊಂದು ಮಾರುಕಟ್ಟೆಯಲ್ಲಿ ಅವರ ಒಂದು ಪ್ರಾಬಲ್ಯ ಸಾಧಿಸ್ಲಿಕ್ಕೋಸ್ಕರ ಈ ರೀತಿ ಒಂದು ಗಿಮಿಕ್ಸ್ ಮಾಡ್ತಿರ್ಬೋದು. ಬಟ್ ಅದನ್ನ ಆಹಾರ ಇಲಾಖೆನೇ ನೋಡ್ಕೊಬೇಕಾಗ್ತದೆ. FSSAI ಇವರು ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಇದ್ರ ಪ್ರಕಾರ ಈ ಎಲ್ಲ ಮಾನದಂಡಗಳ ಪ್ರಕಾರನೇ ಇದೆಯಾ ಅಂತ ಅವ್ರು ನೋಡ್ಬೇಕಾಗ್ತದೆ. ಎಲ್ಲನೂ ನಾವು ನಮ್ಮ ಅಸೋಸಿಯೇಷನ್ ಮುಖಾಂತರ ನಾವು ಗಮನಿಸ್ಲಿಕ್ಕೆ ಆಗಲ್ಲ, ಅದರಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು. ಅಲ್ಲ, ನೀವು ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ನೀವು ಅವರ ಜೊತೆ ನೀವು ಸೇರ್ಕೊಳ್ಬೇಕಾಗುತ್ತೆ, ಯಾಕೆಂದ್ರೆ ಅದು ನಿಮ್ಮದು ಜವಾಬ್ದಾರಿ ಕೂಡ. ಎಲ್ಲವನ್ನೂ ನಾವು ಗಮನಿಸೋಕ್ಕಾಗಲ್ಲ ಅಂತ ನೀವು ಹೇಳ್ಕೊಂಡು ಜಾರ್ಕೊಳ್ಳೋಕ್ಕೆ ಆಗಲ್ಲ. ನೀವು ಆಹಾರ ಇಲಾಖೆಯ ಜೊತೆ ಪೌಲ್ಟ್ರಿ ಅಸೋಸಿಯೇಷನ್ ಇಸ್ ಅ ಮೇನ್ ಹೆಡ್ ಇದು ನೀವು ಅದಕ್ಕೆ. ಸೊ ಆಹಾರ ಇಲಾಖೆಯವ್ರ ಜೊತೆ ನೀವು ಕೂಡ ಕೈ ಜೋಡಿಸಿ ಆ ಥರ ಯಾರಾದರೂ ಬೇರೆ ರೀತಿ ಏನಾದರೂ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಗಮನ ಹರಿಸಲೇಬೇಕಾಗತ್ತಲ್ವಾ? ನಮ್ಮ ಪೌಲ್ಟ್ರಿ ಅಸೋಸಿಯೇಷನ್ ಅಂದರೆ ಮೇಡಮ್, ನಾವು
ಪ್ರೊಡಕ್ಷನಲ್ಲಿಲ್ಲ, ನಮ್ಮದು ಬಂದು ಸೇಲ್ಸಲ್ಲಿ ಇರೋದ್ರಿಂದ ಆ ಪ್ರೊಡಕ್ಷನಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟಾಗಿ ನಮ್ಮ ಗಮನಕ್ಕೂ ಬಂದಿರೋದಿಲ್ಲ. ಬಟ್ ನಮ್ಗೆ ತಿಳಿದಿರೋ ಮಟ್ಟಕ್ಕೆ ಸ್ವಲ್ಪ ಮೊಟ್ಟೆ ಕಲರ್ ಬರಬೇಕು, ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅನ್ನೋದಕ್ಕೆ ಸಮ್ ಫೀಡ್ ಸಪ್ಲಿಮೆಂಟ್ರಿ ಸೇರಿಸ್ತಾರೆ ಅನ್ನೋದು ಒಂದು ವಿಚಾರ ಗೊತ್ತಿದೆ. ಓಕೆ, ಎಸ್ ಕೀರ್ತಿ, ನಾವು ಮೊಟ್ಟೆ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಇವಾಗ ಅವ್ರು ಹೇಳ್ತಾ ಇದ್ರು ಫೀಡ್ ಸಪ್ಲಿಮೆಂಟ್ ಸ್ವಲ್ಪ ಜಾಸ್ತಿ ಆಗಿರಬಹುದು ಅಂತ ಹೇಳಿ. ನಾನು ಆಗ್ಲೇ ಹೇಳ್ದಂಗೆ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರವರೆಗೂ ಮೊಟ್ಟೆ ಸೇವನೆ ಮಾಡೋದ್ರಿಂದ ಯಾರ್ಯಾರ ಹೆಲ್ತ್ ಮೇಲೆ ಅದು ಇದುವರೆಗೂ ನಾನು ಎಲ್ಲೂ ಮೊಟ್ಟೆಯಿಂದ ಬೇರೆ ರೀತಿ ಸಮಸ್ಯೆ ಆಗಿರೋದನ್ನ ನಾನು ಎಲ್ಲೂ ಕೇಳ್ಪಟ್ಟಿಲ್ಲ ಪರ್ಸನಲಿ. ಸೊ ಐ ಡೋಂಟ್ ನೋ, ಈ ತರ ಇವಾಗ ಬದಲಾದಂಥ ಕಾಲಮಾನದಲ್ಲಿ ಬದಲಾಗ್ತಾ ಇರುವಂಥ ಮಾರ್ಕೆಟಿಂಗ್ ವ್ಯವಸ್ಥೆಗಳಲ್ಲಿ ಅಥವಾ ಬದಲಾಗ್ತಾ ಇರುವಂಥ ಮನುಷ್ಯನ ದುರಾಸೆಯ ಒಂದು ವಿಚಾರದಲ್ಲಿ ಮುಂದೆ ಏನೇನಾಗುತ್ತೋ ಅದು ನನಗೆ ಗೊತ್ತಿಲ್ಲ. ಸೊ ನೀವೇನು ಹೇಳ್ತೀರಿ? ಪೌಲ್ಟ್ರಿ ಫಾರ್ಮಿಂಗ್ ಅಂತ ಬಂದರೆ ಅದು ಒಂದು ದೊಡ್ಡ ಬಿಸ್ನೆಸ್, ಇಡೀ ವರ್ಲ್ಡ್ ದಟ್ ಆ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಇದೆ. ಸೊ ಆ ಪೌಲ್ಟ್ರಿ ಫಾರ್ಮಿಂಗ್ನಲ್ಲಿ ನಾವು ಒಂದು ಸ್ಟೆಬಿಲಿಟಿ, ಒಂದು ನ್ಯೂಟ್ರಿಷನಲ್ ಬ್ಯಾಲೆನ್ಸ್ನ ಕಾಪಾಡ್ಕೊಳ್ಬೇಕು. ಆ್ಯಂಡ್ ಮೊಟ್ಟೆಯ ಪೌಷ್ಟಿಕಾಂಶನ ನಾವು ಉಳಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಈ ಕೋಳಿ ಆಗಿರ್ಬೋದು, ಕುರಿ, ಮೇಕೆ ಇಂಥದ್ರ ಮಾಂಸದ ಪೌಷ್ಟಿಕಾಂಶಗಳನ್ನು ನಾವು ಕಾಪಾಡ್ಕೊಳ್ಬೇಕು ಅಂದರೆ ಫಸ್ಟು ನಾವು ವರ್ಕ್ ಮಾಡಬೇಕಾಗಿರೋದು ಫಾರ್ಮ್ಗಳಲ್ಲಿ. ಓಕೆ, ನಮ್ಮಲ್ಲಿ ಏನು FSSAI ISI ಅವರೆಲ್ಲ ಇದ್ದಾರೆ, ಅವರೆಲ್ಲ ಒಂದು ಫಾರ್ಮ್ ಸ್ಟಾರ್ಟ್ ಮಾಡಬೇಕಂದ್ರೆ ಲೈಸೆನ್ಸಿಂದ ಹಿಡಿದು ಅಲ್ಲಿ ಹೈಜೀನ್, ಸ್ಯಾನಿಟೇಷನ್ ಮತ್ತು ಯಾವ ಅಟ್ಮಾಸ್ಫಿಯರಲ್ಲಿ ಕೋಳಿಗಳು ಬೆಳೀತಾ ಇದ್ದಾವೆ, ಅದಕ್ಕೆ ಏನು ಊಟ ಹಾಕ್ತಾ ಇದ್ದಾರೆ, ಆ ಫೀಡಲ್ಲಿ ಯಾವ ಅಂಶ ಸೇರ್ಪಡೆ ಆಗ್ತಾ ಇದೆ, ಇದೆಲ್ಲನೂ ಕೂಡ FSSAI ಅಥವಾ ISI ಅವರು ಗಮನ ಹರಿಸಿದ್ರೆ ಒಂದು ಹಂತಕ್ಕೆ ಬೇಸ್ ರೂಟಲ್ಲಿ ನಾವು ಈ ಥರ ಅಡಲ್ಟ್ರೇಷನ್ನ ಕಂಟ್ರೋಲ್ ಮಾಡ್ಕೊಳ್ಬೋದು.